ಗುರುಭ್ಯೋ ನಮಃ. ಎಲ್ಲ ಆತ್ಮೀಯರಿಗೂ ಕೂಡ ನಮಸ್ಕಾರ. 2024ನೇ ವರ್ಷ ಚಾಂದ್ರಮಾನ ಯುಗಾದಿ ಹಬ್ಬಕ್ಕೆ ಎಲ್ಲರೂ ಕೂಡ ಶುಭಾಶಯಗಳು. ಈ ಒಂದು 2024 ಯುಗಾದಿ ಹಬ್ಬದಿಂದ ಬರುವ ವರ್ಷ ಅಂದರೆ 2025ನೇ ವರ್ಷ ಯುಗಾದಿ ಹಬ್ಬ ಮಾಡ್ತೀವಿ. ಮುಂದಿನ ವರ್ಷ ಆ ಯುಗಾದಿವರೆಗೂ 12 ತಿಂಗಳುಗಳು 12 ಮಾಸಗಳು ಬರುತ್ತೆ. ಈ 12 ಮಾಸಗಳಲ್ಲಿ ದ್ವಾದಶಿ ರಾಶಿಗಳವರಿಗೆ, ಅದರಲ್ಲಿಯೂ ಕೂಡ ಮೀನ ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಮುಖ್ಯವಾಗಿ ಸೂರ್ಯ 12 ಮಾಸಗಳಲ್ಲಿ 12 ಮನೆಗಳ ಸಂಚಾರ ಮಾಡ್ತಾನೆ. ಅದಕ್ಕೆ ಯಾವ ಯಾವ ರಾಶಿಯಲ್ಲಿ ಸೂರ್ಯ ಸಂಚಾರ ಇದ್ದಾಗ ಮೀನ ರಾಶಿಯವರಿಗೆ ಯಾವ ರೀತಿಯ ಪ್ರತಿಫಲಗಳು ಸಿಗತ್ತೆ ಅನ್ನುವಂತಹದ್ದನ್ನು ನಾವು ನೋಡೋಣ. ಇಲ್ಲಿ ಮೀನ ರಾಶಿಯವರಿಗೆ ಸೂರ್ಯ 13ನೇ ತಾರೀಕು ಏಪ್ರಿಲ್ಗೆ ಮೇಷರಾಶಿ ಪ್ರವೇಶ. ಮೇಷರಾಶಿಯಲ್ಲಿ ಗುರು ಜೊತೆ ಯತಿ ಆಗ್ತಾ ಇದ್ದಾನೆ. ಮೇಷರಾಶಿಯಲ್ಲಿ ಸೂರ್ಯ ಉಚ್ಚ ಸ್ಥಿತಿಯಲ್ಲಿರ್ತಾನೆ. ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂಥ ಸೂರ್ಯ ಗುರು ಜೊತೆ ಯತಿ ಆಗೋದ್ರಿಂದ ಮೇಷರಾಶಿ ಅಧಿಪತಿ ಕುಜನ ಮನೆಯಲ್ಲಿ ಕುಜ ಸೂರ್ಯನಿಗೆ ಮಿತ್ರತ್ವ ಇರೋದರಿಂದ ತುಂಬಾನೇ ಶುಭ ಫಲ. ಸ್ವಲ್ಪ ಫೈನಾನ್ಷಿಯಲ್ ಸ್ಟೇಟಸ್, ದುಡ್ಡು ಕಾಸು ಬರುವಂತಹದ್ದು, ಸ್ವಲ್ಪ ಸಾಲ ಎಲ್ಲ ತೀರಿಸುವಂತಹದ್ದು, ಬರುವಂತಹ ಅಮೌಂಟ್ಸ್ ಎಲ್ಲ ಈಗ ಬಂದ್ಬಿಡತ್ತೆ. ತುಂಬ ಚೆನ್ನಾಗಿರುತ್ತೆ. 1 ತಿಂಗಳ ಕಾಲ ಈ ಸಮಯ ಇರುತ್ತೆ. ಅದಕ್ಕೆ ಮೀನ ರಾಶಿಯವರಿಗೆ ದುಡ್ಡು ಬರುವಂತಹ ವಿಚಾರ ಇದ್ರೆ ಪ್ರಯತ್ನ ಮಾಡಿ. ಸ್ವಲ್ಪ ಪಾಸಿಟಿವ್ ಆಗಿ, ಕೊಡದೇ ಇರೋರು ಕೂಡ ಈಗ ನಿಮಗೆ ಫೋನ್ ಪೇ ಮಾಡೋ ಮುಖಾಂತರ ಆಗಿರ್ಬೋದು, ಚೆಕ್ ಕೊಡೋ ಮುಖಾಂತರ, ಕ್ಯಾಶ್ ಕೊಡೋ ಮುಖಾಂತರ, ಸೆಟ್ಲ್ ಮಾಡೋ ಮುಖಾಂತರ ಒಟ್ಟಾರೆ ದುಡ್ಡು ಬಂದ್ಬಿಡುತ್ತೆ. ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗುತ್ತೆ. ದೊಡ್ಡ ಮೊತ್ತದಲ್ಲಿ ಕೆಲಸಗಳಾಗಿ ದುಡ್ಡು ಬರುವಂತಹ ಯೋಗ ಕೂಡ ಇರುತ್ತೆ. ಜಾಗೃತಿಯಿಂದ ಮಾಡಿ ಕೆಲಸ ಆಗುತ್ತೆ. ಗುರುಬಲ ಬೇರೆ ಇದೆ. ಇಷ್ಟು ಕೂಡ ಸುಫಲಗಳಿದೆ. ಮೇ 1ನೇ ತಾರೀಕಿಗೆ ಗುರು ವೃಷಭ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ಮೇ 14ನೇ ತಾರೀಕಿಗೆ ಸೂರ್ಯ ಕೂಡ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ಅಲ್ಲಿ ಕೂಡ ಗುರು ಸೂರ್ಯ ಯತಿ ಆಗ್ತಾ ಇದ್ದಾರೆ. ಅದೇ ವೃಷಭ ರಾಶಿ ಅಧಿಪತಿ ಶುಕ್ರನಿಗೆ ಸೂರ್ಯ ಶತ್ರುಭಾವ, ಗುರು ಶತ್ರುಭಾವ. ಆದರೂ ಕೂಡ ಶುಭದಾಯಕವಾದ ಫಲ ಮತ್ತು ಪ್ರಯತ್ನಗಳು, ದೊಡ್ಡ ದೊಡ್ಡ ಪ್ರಯತ್ನಗಳಿಂದ ದುಡ್ಡು ಮಾಡುವಂಥದ್ದು, ದುಡ್ಡು ಬರುವಂತಹದ್ದು ನಿಮ್ಮದಾಗಿರುತ್ತೆ. ಪ್ರಯತ್ನಗಳಲ್ಲಿ ರಿಚ್ ಅಂದರೆ ಹೈಯೆಸ್ಟ್ ಪ್ರಯತ್ನಗಳು, ಸಣ್ಣ ಪುಟ್ಟ ಪ್ರಯತ್ನಗಳಿಗೆ ಕೈ ಹಾಕೋದೇ ಇಲ್ಲ. ಹಾಗಾದ್ರೆ ಬೆಟ್ಟನೇ ಉರುಳು ಬರಬೇಕು. ಚಿಕ್ಕದಾಗಿ ಗುಂಡುಗಳು ಬಂದರೆ ಇಷ್ಟಪಡಲ್ಲ. ಬೆಟ್ಟನೇ ಉರುಳು ಬರಬೇಕು. ಅಂತಹ ಆದಾಯಗಳ ಪ್ರಯತ್ನಗಳು ನಿಮ್ಮದಾಗಿರುತ್ತೆ. ಶುಭದಾಯಕವಾಗಿರುತ್ತೆ. ಸಕ್ಸಸ್ ಸಿಗತ್ತೆ. ಆದರೂ ಕೂಡ ಸ್ವಲ್ಪ ಅಮ್ಮನವರಿಗೆ, ದೇವಿ ಅಮ್ಮನವರಿಗೆ ಹಾಲು ಮತ್ತು ಅರಿಶಿನ ಪೂಜಾ ಸಮಯದಲ್ಲಿ ಕೊಡೋದ್ರಿಂದ, ದೇವಿಗೆ ಅರ್ಪಿಸೋದ್ರಿಂದ ನಿಮ್ಮ ಒಂದು ಫೈನಾನ್ಷಿಯಲ್ ಪ್ರಯತ್ನಗಳು ಸಕ್ಸಸ್ ಆಗುತ್ತೆ. ಜೂನ್ 14ನೇ ತಾರೀಕಿಗೆ ಮಿಥುನ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ ಸೂರ್ಯ. ಮಿಥುನ ರಾಶಾಧಿಪತಿ ಬುಧ ಸೂರ್ಯನಿಗೆ ಸಮಾನವಾದಂತಹ ಗ್ರಹ ಆಗಿರೋದ್ರಿಂದ ನಿಮಗೆ ಸ್ವಸ್ಥಾನದಲ್ಲಿ ನಿಮ್ಮ ಕುಟುಂಬಕ್ಕೆ ವಿಶೇಷವಾಗಿ ಅಭಿವೃದ್ಧಿದಾಯಕವಾದಂತಹ ಫಲ, ಭೂಮಿ ಫಲಿತಾಂಶ, ಪ್ರತಿಫಲ, ಭೂಮಿ ಪಡೆಯುವಂತಹದ್ದು, ವ್ಯವಹಾರಗಳಾಗುವಂತಹದ್ದು, ಸಕ್ಸಸ್ ಆಗುವಂತಹದ್ದು, ಬೆಲೆಗಳು, ವ್ಯಾಪಾರ ವ್ಯವಹಾರಗಳು ಇವುಗಳಲ್ಲಿ ಸಕ್ಸಸ್ ಸಿಗುವಂತಹದ್ದು, ಪ್ರಯತ್ನ ಮಾಡುವಂತಹದ್ದು, ಇವೆಲ್ಲ ಕೂಡ ಉತ್ತಮವಾದಂತಹ ಸ್ಥಿತಿಯಲ್ಲಿ ನಿಮಗೆ ಅನುಕೂಲಿಸುತ್ತೆ. ಜುಲೈ 16ನೇ ತಾರೀಕಿಗೆ ಕಟಕ ರಾಶಿ ಪ್ರವೇಶ ಸೂರ್ಯ. ಕಟಕ ರಾಶಿ ಆಗುತ್ತೆ ಚಂದ್ರನಿಗೆ ಸೂರ್ಯ ಮಿತ್ರತ್ವದಲ್ಲಿ ಬರೋದ್ರಿಂದ ವಿದ್ಯಾರ್ಥಿಗಳಿಗೆ ಶುಭ ಫಲ. ನೀವು ಇಷ್ಟ ಬಂದ ರೀತಿಯಲ್ಲಿ ಉತ್ತಮವಾದಂತಹ ಫಲ ಮತ್ತು ಪ್ರತಿಫಲ, ನಿಮ್ಮ ಅವಕಾಶಗಳನ್ನ ಉಪಯೋಗಿಸಿಕೊಳ್ಳುವಂತಹ ಯೋಗ ನಿಮ್ಮದಾಗಿರುತ್ತೆ. ತಂದೆ ತಾಯಿಯಂದ್ರು ಕೂಡ ಕಟಕ ರಾಶಿಯಲ್ಲಿರ್ತಕ್ಕಂಥ ಮಕ್ಕಳ ಬಗ್ಗೆ ವಿಶೇಷವಾದಂಥ ಪ್ರತಿಫಲನ ನೋಡ್ತೀರಾ. ಆಗಸ್ಟ್ 17ನೇ ತಾರೀಕಿಗೆ ಸೂರ್ಯ ಸಿಂಹರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ. ಸಿಂಹ ರಾಶಾಧಿಪತಿ ಸೂರ್ಯ ಸಿಂಹರಾಶಿಗೆ ಪ್ರವೇಶ. ನಿಮ್ಮ ರಾಶಿಯಿಂದ ಷಷ್ಠಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು 1 ತಿಂಗಳಿಗೆ ಕಾಲ. ಹಾಗಾಗಿ ನಿಮಗೆ ಒಂದು ಉತ್ತಮವಾದಂತಹ ಒಂದು ವ್ಯಕ್ತಿಗಳ ಒಂದು ಬಾಂಧವ್ಯ ಬೆಳೆಯುತ್ತೆ.
ಸ್ನೇಹ ಬೆಳೆಯುತ್ತೆ, ಆ ವ್ಯಕ್ತಿಗಳ ಒಂದು ಪರಿಚಯ ಆಗತ್ತೆ, ನಿಮ್ಮ ಜೀವನ ಉತ್ತುಂಗ ಸ್ಥಾನಕ್ಕೆ ಬೆಳೆಯುವಂತಹದ್ದು ನೀವು ನೋಡ್ತೀರಾ. ಈ ಸಮಯ ತುಂಬಾ ಚೆನ್ನಾಗಿದೆ ಮೀನರಾಶಿಯವರಿಗೆ. ಯಾಕೆಂದ್ರೆ ಸೂರ್ಯನು ಸ್ವಸ್ಥಾನದಲ್ಲಿ ಬರುವಂತಹದ್ದು ವರ್ಷದಲ್ಲಿ ಒಂದು ಬಾರಿ ಮಾತ್ರ ಬರಕ್ಕಾಗತ್ತೆ. ಹಾಗಾಗಿ ಈ ಸಮಯ ತುಂಬಾ ಚೆನ್ನಾಗಿರುತ್ತೆ. ಆಗಸ್ಟ್ 17ರ ನಂತರ ಒಂದು ತಿಂಗಳ ಕಾಲ ಈ ಒಂದು ಯೋಗ ಇದೆ. ಸೆಪ್ಟೆಂಬರ್ 16ಗೆ ಕನ್ಯಾ ರಾಶಿ ಪ್ರವೇಶ ಮಾಡ್ತಾನೆ ಸೂರ್ಯ. ನೋಡಿ, ಕನ್ಯಾ ರಾಶಿಗೆ ಪ್ರವೇಶ ಮಾಡಿದಾಗ ಸೂರ್ಯನ ದೃಷ್ಟಿ ನಿಮ್ಮ ರಾಶಿ ಮೇಲೆ ನೇರವಾಗಿರುತ್ತೆ. ಆದರೂ ಸಹ ರಾಹು ಕೇತುಗಳ ದೃಷ್ಟಿ ಇದೆ. ಹಾಗಾಗಿ ಕೇತುವಿನ ಹಿಂಭಾಗದಿಂದ ಸೂರ್ಯನ ಎನರ್ಜಿ ಕೇತುವಿನ ಮೇಲಿಂದ ಬಂದು ಭೂಮಿಗೆ ಬರುತ್ತೆ. ಭೂಮಿ ಮೇಲೆ ನಿಮ್ಮ ರಾಶಿ ಮೇಲೆ ಬೀಳುತ್ತೆ. ನಿಮ್ಮ ಹಿಂದ್ಗಡೆ ರಾಹು ಇರ್ತಾನೆ. ಹಾಗಾಗಿ ರಾಹು ಕೇತುಗಳ ಮಧ್ಯೆ ಭೂಮಿ ಇರ್ತಕ್ಕಂಥದ್ದು. ಭೂಮಿ ಅಂತಂದ್ರೆ ನೀವು, ನಿಮ್ಮ ಮೀನ ರಾಶಿ ರಾಹು ಕಡೆ ಇರ್ತದೆ. ಭೂಮಿಯ ಇನ್ನೊಂದು ತುದಿ ಆಪೋಸಿಟ್ ಕಡೆ ಕೇತು ಇರ್ತಾನೆ. ಕೇತುವಿನ ಹಿಂಭಾಗದಲ್ಲಿ ಸೂರ್ಯನ ಒಂದು ಎನರ್ಜಿ ಬಲ ಬರೋದ್ರಿಂದ ಆ ಒಂದು ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳು, ಪ್ರಭಾವ, ಶಕ್ತಿ ಕೇತು ಮೇಲಿಂದ ಬಂದ್ಬಿಡತಕ್ಕಂಥದ್ದು. ಹಾಗಾಗಿ ನೆಗೆಟಿವ್ ಆಗಿರುತ್ತೆ. ಈ ಕಡೆ ಹಿಂಬದಿಯಿಂದ ರಾಹು ಎಫೆಕ್ಟ್ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ರಾಹು ಕೇತುಗಳ ಮಧ್ಯೆ ಸಿಕ್ಕಾಕೊಂತೀರಾ. ಅದಕ್ಕೆ ನೇರವಾದಂಥ ಸರ್ಪದೋಷಕ್ಕೆ ಸಿಕ್ಕಾಕೊಂತೀರಾ. ಇದು ಯಾವ ವಿಷಯದಲ್ಲಿ ಹೊಡೆಯತ್ತಪ್ಪ ಎಫೆಕ್ಟ್ ಅಂತಂದ್ರೆ, ಮದುವೆ ಮಾಡ್ಕೊಳ್ಳುವಂತಹ ವಿಚಾರಗಳಿಗೆ. ಮದುವೆ ಎಲ್ಲ ಫಿಕ್ಸ್ ಆಗಿರುತ್ತೆ, ಎಂಗೇಜ್ಮೆಂಟು ಆಗೋಗಿರುತ್ತೆ, ಇನ್ನೇನು ವಾರ ಇದೆ ಮದುವೆ ಅಂದಾಗ ಅದು ಕಟ್ಟಾಗುವಂಥದ್ದು, ಬಿಟ್ಟು ಹೋಗುವಂತಹದ್ದು, ಡೈವರ್ಸ್ಗೆ ಮದುವೆ ಆಗಿರ್ತಕ್ಕಂಥ ಡೈವರ್ಸ್ ಆಗುತ್ತೆ. ಆಗಕ್ಕೆ ಮುಂಚೆ ಕೆಟ್ಟೋಗುವಂಥದ್ದು ಯಾವುದೋ ಕಾರಣ, ನಾನಾ ರೀತಿ ಒಬ್ಬೊಬ್ರಿಗೊಂದೊಂದು ಥರ ಆಗಿರೋದು. ಒಟ್ಟಲ್ಲೇ ಈ ಒಂದು ಸರ್ಪದೋಷ ಅಂತೇಳಿ ಹೇಳ್ತೀವಿ. ಇದನ್ನ ಸರ್ಪನೇ ಬಂದು ದೋಷ ಎಲ್ಲೂ ಮಾಡಲ್ಲ. ಸರ್ಪದ ದೋಷ ಅಂತಂದ್ರೆ ಜೀವನದಲ್ಲಿ ಇದೆ, ಇನ್ನೇನೆಲ್ಲ. ರಾಹು ಕೇತುವಿನ ಮಧ್ಯೆ ಸಿಕ್ಕಾಕೊಳ್ಳುವಂತಹ ಒಂದು ಪ್ರಭಾವ ಭೂಮಿ ಮೇಲಿರ್ತಕ್ಕಂಥ ನೀವು, ಅದು ಮೀನರಾಶಿ. ಈ ಸಮಯದಲ್ಲಿ ಈ ಮೀನರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥ ರಾಹು ಕೇತುಗಳು 25% ಕಂಪಲ್ಸರಿ ಸರ್ಪದೋಷ ಇರುತ್ತೆ. ಯಾರೇ ಜಾತಕ ತಗೊಂಡು ನೋಡ್ಕೊಳ್ಳಿ, ನೀವು ಹುಟ್ಟಿದಾಗಿತ್ತು ಅಂತಂದ್ರೆ ಸರ್ಪದೋಷ ಜಾಸ್ತಿ. 25% ಆದ್ರೂ ಕೂಡ ಸ್ವಲ್ಪ ಒತ್ತಡದ ಜೀವನ ಆಗಿರುತ್ತೆ. ಹಾಗೆ ಈಗ ಯಾರೆಲ್ಲ ಹುಟ್ಟುತ್ತಾರೆ, ಜನಿಸ್ತಾರೆ, ಅವರೆಲ್ಲರೂ ಪ್ಲಸ್ 25% ಸರ್ಪದೋಷ, ಕಟ್ಟಿಟ್ಟ ಬುದ್ಧಿ. ರಾಹು ಕೇತುಗಳು 1.5 ವರ್ಷ ಇರ್ತಾರೆ. ಆಲ್ರೆಡಿ ಬಂದು 6-7 ತಿಂಗಳಾಯ್ತು. ಇನ್ನು ಹೆಚ್ಚು ಕಮ್ಮಿ 1 ವರ್ಷ ಇರ್ತದೆ ರಾಹು ಕೇತುಗಳು. ಹಾಗಾಗಿ ಈ ಸಮಯದಲ್ಲಿ ಕಂಪಲ್ಸರಿ ನೀವು ಈ ದಿನಾಂಕಗಳಲ್ಲಿ ಕಾಲಸಿ ಹೋಗಿ ರಾಹುಕೇತು ಶಾಂತಿ ಮಾಡಿಸ್ಕೊಳ್ಳಿ. ತುಂಬಾ ಉತ್ತಮ ಫಲ ಸಿಗತ್ತೆ. ಇಲ್ಲಿ ಸೂರ್ಯ ಒಳ್ಳೇದು ಮಾಡಬೇಕು ಅಂತಲೇ ಇರ್ತದೆ. ಸೂರ್ಯನ ಎನರ್ಜಿ ಎಲ್ಲ ಕೇತು ಮೇಲೆ ಬಿದ್ದ ತಕ್ಷಣ ಆ ನೆಗೆಟಿವ್ ವೇವ್ಸ್ ಎಲ್ಲ ಕೂಡ ಭೂಮಿಗೆ ಬಂದು ನಿಮ್ಮ ಮೇಲೆ ಬೀಳುವಂತಹದ್ದು. ದಾಂಪತ್ಯದಲ್ಲಿ ಸಮಸ್ಯೆಗಳು ಬರುವಂತಹದ್ದು, ಎಡವಟ್ಟುಗಳಾಗುವಂತಹದ್ದು, ಹೆಚ್ಚು ಕಮ್ಮಿಗಳಾಗುವಂತಹದ್ದು ಕಂಪಲ್ಸರಿ ಬರುತ್ತೆ ಮೀನರಾಶಿಯವರಿಗೆ. ತುಂಬ ಜಾಗೃತೆಯಿಂದ ಈ ವಿಷಯದಲ್ಲಿ. ಅಕ್ಟೋಬರ್ 17ನೇ ತಾರೀಕಿಗೆ ತುಲಾರಾಶಿ ಪ್ರವೇಶ ಸೂರ್ಯ. ನೋಡಿ, ತುಲಾರಾಶಿ ಅಧಿಪತಿ ಶುಕ್ರ, ಸೂರ್ಯನಿಗೆ ಶತ್ರು. ಪ್ರತಿಯೊಂದು ರಾಶಿಯಲ್ಲಿ ಹೇಳ್ತಾನೆ ಇದ್ದೀನಿ. ಹಾಗಾಗಿ ಶತ್ರು ಮನೆಯಲ್ಲಿ ಸೂರ್ಯ. ನೋಡಿ, ಅದು ಬೇರೆ. ಸೂರ್ಯ ತುಲಾರಾಶಿಗೆ ಪ್ರತಿ ವರ್ಷಕ್ಕೊಮ್ಮೆ ಆ ರಾಶಿಗೆ ಹೋದ್ರೆ ಸಾಕು, ಆ ಆಂಗಲ್ನಿಂದ ಭೂಮಿಯನ್ನು ನೋಡ್ತಾ ಇರ್ತಕ್ಕಂಥ ಒಂದು ದೃಷ್ಟಿ ನೀಚ ಸ್ಥಿತಿ ಅಂತೇಳಿ ಹೇಳ್ತೀವಿ. ಸೂರ್ಯನಿಗೆ ಆ ಏರಿಯಾಗೆ ಹೋದ್ರೆ ಸಾಕು, ಬಲ ಇರಲ್ಲ ಅಂತ, ನೆಗೆಟಿವ್ ಪ್ಲೇಸ್ ಅಂತ, ನೆಗೆಟಿವ್ ಎನರ್ಜಿ ಅಂತ. ಭೂಮಿಯ ಆ ಒಂದು ಆಂಗಲ್ ಅಲ್ಲಿ ಇರ್ತಕ್ಕಂತಹ ಒಂದು 30 ಡಿಗ್ರಿಯ ಸ್ಪೇಸ್ ಇರುತ್ತೆ. ಆ ಸ್ಪೇಸ್ ಅಲ್ಲಿ ಅದು ತುಲಾ ರಾಶಿಯ ಸ್ಪೇಸ್ ಆಗಿರುತ್ತೆ. ಆ ಸ್ಪೇಸ್ ಅಲ್ಲಿ ಬಂದಂತಹ ಸೂರ್ಯನ ಒಂದು ವೇವ್ಸ್ ಏನಿದೆ ನೀಚ ಸ್ಥಿತಿಯಲ್ಲಿರುತ್ತೆ, ನೆಗೆಟಿವ್ ಸ್ಥಿತಿಯಲ್ಲಿರುತ್ತೆ. ಈ ಸಮಯದಲ್ಲಿ ಏನಪ್ಪಾ ಆಗುತ್ತೆ ಅಂತಂದ್ರೆ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ, ENT ರಿಲೇಟೆಡ್ ಸಮಸ್ಯೆ ಬರುತ್ತೆ. ಕಣ್ಣು ನೀರು ಬರುವಂತಹದ್ದು, ಕಣ್ಣು ಅಂದ್ರೆ ಸ್ವೆಲ್ಲಿಂಗ್, ಊತ ಬರುವಂತಹದ್ದು, ಅಲರ್ಜಿ ಬರುವಂತಹದ್ದು, ಕಣ್ಣಿಗೆ ಏನಾದ್ರೂ ನಾವು ಕೆಲಸ ಮಾಡುವಾಗ ತಗುಲುವಂತಹದ್ದು, ENT ರಿಲೇಟೆಡ್ ಕಿವಿ, ಮೂಗು, ಥ್ರೋಟು ಇವೆಲ್ಲ ಸಮಸ್ಯೆ ಬರುವಂತಹದ್ದು, ಬಾಡಿ ಹೀಟ್ ಆಗಿಬಿಡುವಂತಹದ್ದು. ಸೊ ಆ ರೀತಿ ಆರೋಗ್ಯ ಸ್ಥಿತಿಯಲ್ಲಿ ಸ್ವಲ್ಪ ವೈಪರೀತ್ಯ ಬರುತ್ತೆ. ಮತ್ತೆ ಡೈಜೆಷನ್ ರಿಲೇಟೆಡ್, ಗ್ಯಾಸ್ಟ್ರಿಕ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ, ಬ್ಲಡ್ ರಿಲೇಟೆಡ್ ಬರುತ್ತೆ, BP,
ರಿಲೇಟೆಡ್ ಬರುವಂತಹದ್ದು, ಅಂದರೆ IBP ಲೋ BP ಎಫೆಕ್ಟ್ಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೆ ಈ ಸಮಯದಲ್ಲಿ ತುಂಬ ಜಾಗೃತಿಯನ್ನು ವಹಿಸಬೇಕು. ಸೂರ್ಯನ ಶಾಂತಿ ಪರಿಹಾರ ಮಾಡ್ಕೊಳ್ಳಿ ಮತ್ತು ಶುಕ್ರಗ್ರಹ ಶಾಂತಿ ಪರಿಹಾರ ಮಾಡ್ಕೊಳ್ಳಿ. ತುಂಬ ಆರೋಗ್ಯ ಸ್ಥಿತಿ ಸುಧಾರಿಸುತ್ತೆ. ನವೆಂಬರ್ 16ನೇ ತಾರೀಕಿಗೆ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾನೆ ಸೂರ್ಯ. ವೃಶ್ಚಿಕ ರಾಶಿಯಲ್ಲಿ ವೃಶ್ಚಿಕ ರಾಶಿಯ ಅಧಿಪತಿ ಕುಜನಿಗೆ ಸೂರ್ಯ ಮಿತ್ರ. ಅದಕ್ಕೆ ಭಾಗ್ಯದ ಪ್ರಾಪ್ತಿಯಲ್ಲಿ ಸ್ವಲ್ಪ ಹಠ ಪ್ರಯತ್ನ ಮಾಡ್ತೀರಾ. ಇಷ್ಟೆಲ್ಲ ಕಷ್ಟಪಟ್ರಿ ನೋಡಿ, ದಾಂಪತ್ಯ ಬಂತು, ವಿವಾಹದ ವಿಚಾರದಲ್ಲಿ ಮುಂಚಿನ ವೈಪರೀತ್ಯಗಳು ಬಂತು, ಆರೋಗ್ಯದ ಸಮಸ್ಯೆಗಳು ಇವೆಲ್ಲ ನೋಡಿ ಸುಸ್ತಾಗ್ಬಿಟ್ಟು ಸ್ವಲ್ಪ ಸುಧಾರಿಸ್ಕೊಂತೀರಾ. ನಿರಾಯಾಸವಾಗಿ ಕೂತ್ಕೊಂತೀರಾ. ಸ್ವಲ್ಪ ಆರಾಮಾಗಿ ರೆಸ್ಟ್ ತಗೊಳ್ಳೋಣ, ರಿಲ್ಯಾಕ್ಸ್ ಆಗೋಣ, ಬೆಳೆಯೋಣ, ಮುಂದೇನೋ ನೋಡೋಣ, ಎಷ್ಟು ದಿನ ಆಗಿದ್ದಾಗೋಗ್ಲಿ, ಇನ್ನೇನೋ ಮುಂದೆ ಬರುವಂತಹ ದಿನಗಳಲ್ಲಾದರೂ ಸುಫಲ ಪ್ರಯತ್ನ ಮಾಡ್ಕೊಳ್ಳೋಣ ಅನ್ನುವಂತಹ ಒಂದು ಸೂಕ್ಷ್ಮವಾದಂಥ ಬುದ್ಧಿ, ಜ್ಞಾನ, ಹಠ ಸ್ವಭಾವ ನಿಮ್ಮದಾಗಿರುತ್ತೆ. ಡಿಸೆಂಬರ್ 16ನೇ ತಾರೀಕಿಗೆ ಧನುಸ್ಸು ರಾಶಿಗೆ ಪ್ರವೇಶ ಮಾಡ್ತಾನೆ ಸೂರ್ಯ. ವೃತ್ತಿಯಲ್ಲಿ ಸ್ವಲ್ಪ ಅಭಿವೃದ್ಧಿ, ಡೆವಲಪ್ಮೆಂಟ್ಸ್ ಕಾರ್ಯ, ದೊಡ್ಡ ಪ್ರಯತ್ನಗಳಲ್ಲಿ ಮತ್ತೆ ಹೆಜ್ಜೆ ಇಡುವಂತಹದ್ದು. ಸ್ವಲ್ಪ ಧೈರ್ಯವಾಗಿ ಸಾಹಸವಾಗಿ ಮುಂದಕ್ಕೆ ಹೋಗ್ತೀರಾ. ಯಾಕೆಂದ್ರೆ ನಿಮ್ಮ ರಾಶಾಧಿಪತಿನೇ ದಶಮ ಸ್ಥಾನಕ್ಕೂ ಕೂಡ ರಾಶಾಧಿಪತಿ ಆಗಿರೋದ್ರಿಂದ ದೊಡ್ಡ ಪ್ರಯತ್ನಗಳ ಕಾರ್ಯಗಳು ನಡೆಯೋಕ್ಕೆ, ವಿಶೇಷವಾಗಿ ಆ ಪ್ರಯತ್ನಗಳಲ್ಲಿ ಸಕ್ಸಸ್ ಸಿಗೋಕ್ಕೆ, ಅನುಕೂಲ ಸಿಗೋಕ್ಕೆ ಒಳ್ಳೇದಾಗತ್ತೆ. ಯಾಕೆಂದ್ರೆ ನಿಮ್ಮ ರಾಶಿಯಿಂದ ಕೇಂದ್ರ ತ್ರಿಕೋನ ಸ್ಥಾನದಲ್ಲಿರ್ತಾನೆ ಗುರು. ಇದು ಸುಫಲ ಕೊಡುತ್ತೆ, ಪರವಾಗಿಲ್ಲ ಅಂತಂದ್ರೆ ಇಲ್ಲ. ಜನವರಿ 14ನೇ ತಾರೀಕು 2025 ಸಂಕ್ರಾಂತಿ, ಮಕರ ಸಂಕ್ರಾಂತಿ. ಮಕರ ರಾಶಿಗೆ ಸೂರ್ಯ ಸಂಚಾರ. ಹಾಗಾಗಿ ಮಕರ ರಾಶಿಗೆ ಸಂಕ್ರಮಿಸುವಂತಹ ಸೂರ್ಯನ ಬಲ ನಿಮಗೆ ಆದಾಯಪ್ರದವಾಗಿರುತ್ತೆ. ನೋಡಿ, ನೆಕ್ಸ್ಟ್ 2025 ಸಂಕ್ರಾಂತಿಯಿಂದ ಆಚೆಗೆ ಆದಾಯಗಳು ಬರುತ್ತೆ. ಆದಾಯಗಳು ಗಳಿಸ್ತೀರಾ, ಶ್ರಮದಿಂದ ಆದಾಯಗಳು ಪಡೆಯುವಂತಹದ್ದಾಗತ್ತೆ. ಫೆಬ್ರವರಿ 12ನೇ ತಾರೀಕು 2025ರಲ್ಲಿ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ಸೂರ್ಯ. ಆಲ್ರೆಡಿ ಎರಡು ವರ್ಷಗಳ ಮೇಲ್ಪಟ್ಟು ಶನಿ ಆಲ್ರೆಡಿ ನಿಮಗೆ ಈ ಸಮಯಕ್ಕೆ 7.5 ಇರುತ್ತೆ. ಶನಿ ಜೊತೆ ಸೂರ್ಯ ಏತಿ ಆಗ್ತಾನೆ. ಸ್ವಲ್ಪ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಚಿಂತೆ, ಸಂಕಷ್ಟಗಳಿಗೆ ಯೋಚನೆ ಮಾಡಿ ಖರ್ಚುಗಳು ಮಾಡುವಂಥದ್ದು ಬರುತ್ತೆ. ಯಾವುದೋ ಟೆನ್ಷನ್ಗೋಸ್ಕರ ಖರ್ಚುಗಳು ಮಾಡ್ತೀರಾ. ಈ ಥರ ವಿಪರೀತಗೋಸ್ಕರ ಖರ್ಚುಗಳು ಬರುವಂಥ ಸತ್ಯ ಹೆಚ್ಚಾಗಿರುತ್ತೆ. 7.5 ಇದೆ. ಹಾಗೆ ಸ್ವಲ್ಪ ಶನಿಯ ಒಂದು ದರ್ಶನ ಮಾಡಿ. ಮೀನ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಗುರು ನಿಮ್ಗೆ 7.5 ವಿಭಾಗದಲ್ಲಿ ಶನಿಗೂ ಗುರು ಮಿತ್ರತ್ವ ಇರೋದ್ರಿಂದ ನಮ್ಗೇನು ಮಾಡಲ್ಲ ಅಂತ ಭಯ ಬೀಳ್ದಿರಿದ್ದೋಗೋದಲ್ಲ. ಶನಿ ಬಂದಾಗ ವಿಚಾರಿಸಲೇಬೇಕು. ಮನೆಗೆ ಬಂದಿದೆ ಅಂದರೆ ಟೀನೋ, ಕಾಫಿನೋ, ಅಟ್ಲೀಸ್ಟ್ ಟಿಫನ್ನೋ, ಊಟನೋ ಯಾವ ರೀತಿ ಕೊಟ್ಟು ನಾವು ಸತ್ಕರಿಸ್ತೀವಿ ಬಂದಿರ್ತಕ್ಕಂಥ ವ್ಯಕ್ತಿನ. ಆ ವ್ಯಕ್ತಿನೇ ಈಗ ಶನಿ ಆಗಿದ್ದಾನೆ. ನಿಮ್ಮ ಹಿಂದಿನ ಮನೆಯಲ್ಲಿದ್ದಾನೆ, ಪಕ್ಕದ ಮನೆಯಲ್ಲಿದ್ದಾನೆ. ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾನೆ ನೆಕ್ಸ್ಟ್ ಇಯರ್ ಮಾರ್ಚ್ 27ನೇ ತಾರೀಕು ಮೇ ಬಿ ಆ ಸಮಯಕ್ಕೆ ಬರ್ತಾನೆ. ಮಾರ್ಚ್ 27ಗೆ ನಿಮ್ಮ ರಾಶಿಗೆ. ಅಲ್ಲಿವರೆಗೂ ನಿಮ್ಮ ಹಿಂದಿನ ಮನೆ, ಪಕ್ಕದ ಮನೆಯಲ್ಲಿದ್ದಾನೆ ಅಂತ ಅರ್ಥ. ಅಲ್ಲಿ ಬಂದಿದ್ದಾನಪ್ಪ, ರೆಡಿ ಮಾಡ್ಕೊಳ್ಳಿ. ಅರ್ಥ ಇದೆ. ನಿಮ್ಮ ರಾಶಿಗೆ, ನಿಮ್ಮ ಜನ್ಮರಾಶಿಗೆ ಪ್ರವೇಶ ಮಾಡ್ತಾನೆ. ಪಕ್ಕದ ಮನೆಯಲ್ಲಿದ್ದರೂ ಕೂಡ ನೀವು ವಿಚಾರಿಸೋ ಪ್ರಯತ್ನ ಮಾಡೋಕೆ ಬನ್ನಿ ಅಂತ. ಯಾಕಂದ್ರೆ ಮುಂದೆ ನಿಮ್ಮ ಮನೆ ದಾಟ್ಕೊಂಡು ಹೋಗ್ಲೇಬೇಕು ಶನಿ, ಕಂಪಲ್ಸರಿ. 30 ವರ್ಷಕ್ಕೊಂದ್ಸರಿ ಇದು ಹಾಗೇ ಆಗತ್ತೆ. ಹಾಗಾಗಿ ಅದ್ಭುತ. ಶನಿ 2.5 ವರ್ಷ ಇರ್ತಾನೆ ಒಂದು ಮನೆಯಲ್ಲಿ. ತುಂಬ ದೀರ್ಘಕಾಲ ಸಂಚಾರ. ಸ್ವಲ್ಪ ದೊಡ್ಡ ಗ್ರಹ, ಭೂಮಿಯಿಂದ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಗ್ರಹ. ಅದಕ್ಕೆ ಅದು ಒಂದು ಪರಿಭ್ರಮಿಸುವಂತಹದ್ದು, ಸುತ್ತುವಂತಹದ್ದು ಕ್ಷೇತ್ರ. ಸೂರ್ಯನಿಂದ ಭೂಮಿಯಿಂದ ದೂರದಲ್ಲಿ ತಿರುಗುವಂತಹದ್ದು ಜಾಸ್ತಿ ಸಮಯ ತಗೊಳುತ್ತೆ, ಜಾಸ್ತಿ ಟೈಮ್ ಬೇಕು. ಹಾಗಾಗಿ ಜಾಸ್ತಿ ಟೈಮ್ ಕೂಡ ಬಾಧೆಗೆ ಇಡುತ್ತೆ. ಒಂದು ಸರಿ ಜಾಸ್ತಿ ಟೈಮು ರಿಸಲ್ಟ್ ಕೊಡುತ್ತೆ. ಇವೆಲ್ಲ ನೋಡ್ಕೋಬೇಕು. ಹಾಗಾಗಿ ನಿಮಗೆ 7.5 ನಡೀತಾ ಇದೆ. ಶನಿನ ಮರಿಬೇಡಿ. ಶನಿ ದರ್ಶನ ಮಾಡಿ, ಎಲುಬತ್ತಿ ಬೆಳೆಸಿ, ಒಂದು ಬಗೆಯನ್ನ ಶ್ವಾಸ ತಗೊಳ್ಳಿ. ಶನಿ ದೋಷ ಆಗುತ್ತೆ. ಮಾರ್ಚ್ 14ನೇ ತಾರೀಕಿಗೆ ನಿಮ್ಮ ರಾಶಿ ಪ್ರವೇಶ ಮಾಡ್ತಾನೆ. ಅಂದರೆ ಮೀನ ರಾಶಿಗೆ ಸೂರ್ಯ ಬರ್ತಾನೆ. ಹಾಗಾಗಿ ಆಲ್ರೆಡಿ ರಾಹು ಇದ್ದಾನೆ. ಸ್ವಲ್ಪ ತಲೆಭಾರ, ಹೊರೆ, ಟೆನ್ಷನ್ಸು, ಪ್ರೆಷರ್ಸು ಇದೆ. ಸಪ್ತಮದಲ್ಲಿ ಕೇತು ದೃಷ್ಟಿ, ರಾಹು ಕೇತು ದೃಷ್ಟಿ, ಮತ್ತೆ ಇಲ್ಲಿ ಸೂರ್ಯ ಬರ್ತಾನೆ. ಹಾಗಾಗಿ ಒಳ್ಳೆಯದಾಗುತ್ತೆ. ಸೂರ್ಯ ಬಂದಾಗ ಸುಫಲ ಬರುತ್ತೆ. ಹಾಗಾಗಿ 2025 ಮಾರ್ಚ್ 14 ತಾರೀಕಿಗೆ ಶುಭದಾಯಕವಾದಂಥ ಫಲನ ಸೂರ್ಯ ಕೊಡ್ತಾನೆ. ಸೂರ್ಯನ ಜೊತೆ ರಾಹು ಹೊಂದ್ಕೊಳ್ಳೋದ್ರಿಂದ ಅಲ್ಲಿ ಶುಭ ಸಿಗತ್ತೆ. ಪ್ರಯತ್ನಗಳನ್ನ ನೀವು ಧೈರ್ಯದಿಂದ ಮುನ್ನುಗ್ಗಿ ಮಾಡ್ತೀರಾ. ಒಟ್ಟಾರೆಯಾಗಿ ಮುಖ್ಯವಾಗಿ ವಿವಾಹಕ್ಕೆ ಮುಂಚೆ ಮತ್ತು ವಿವಾಹದಲ್ಲಿರ್ತಕ್ಕಂತಹ ದಂಪತಿಗಳಿಗೆ
ಆರೋಗ್ಯ ವಿಚಾರದಲ್ಲಿ ತುಂಬ ಜಾಗೃತಿಯನ್ನು ವಹಿಸಬೇಕು. ಹಾಗೆ ಮತ್ತೆ ಖರ್ಚು ವೆಚ್ಚಗಳ ವಿಚಾರದಲ್ಲಿ, ವೈಯಕ್ತಿಕ ವಿಚಾರಗಳು, ಹಾಗೆ 2-3 ವಿಚಾರದಲ್ಲಿ 2-3 ತಿಂಗಳಲ್ಲಿ ವೈಪರೀತ್ಯಗಳು ಜಾಸ್ತಿ ಇದೆ. ಹಾಗಾಗಿ ಉಳಿದಂತಹ ಮಾಸಗಳಲ್ಲಿ ಸುಫಲಗಳು ಇರ್ತಕ್ಕಂಥದ್ದು ಸೂರ್ಯನ ಒಂದು ಸಂಚಾರ ಬಲದಿಂದ ಮೀನರಾಶಿ ಅವರಿಗೆ ಎಲ್ರಿಗೂ ಕೂಡ ಶುಭವಾಗಲಿ. ನೀವೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಬಯಸ್ತಾ ಎಲ್ಲರಿಗೂ ನಮಸ್ಕಾರ.